ನಮಸ್ಕಾರ ಮಿತ್ರರೇ, ನಾನು ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾವು ಈ ವಿಡಿಯೋದಲ್ಲಿ 2019 ಡಿಸೆಂಬರ್ 1ರಲ್ಲಿ ನಡೆದಿರ್ತಕ್ಕಂತಹ CAR-DR ಕ್ವಶನ್ ಪೇಪರನ್ನು ವಿಶ್ಲೇಷಣೆ ಮಾಡುತ್ತಿದ್ದೇವೆ. ಸೊ ಈ ಕ್ವಶನ್ ಪೇಪರನ್ನು ವಿಶ್ಲೇಷಣೆ ಮಾಡೋದರ ಜೊತೆಗೆ ಈ ಕ್ವಶನ್ಗಳ ಅಪ್ಡೇಟ್ಸ್ಗಳನ್ನು ಕೂಡ ನಿಮಗೆ ಕೊಡ್ತಾ ಹೋಗುತ್ತೇನೆ. ಯಾಕಂತಂದರೆ ಅಕ್ಟೋಬರ್ 18, 2020ರಂದು ನಿಮ್ಮ CAR-DR ಎಕ್ಸಾಮ್ ಇದೆ. ಸೊ ಆ ಎಕ್ಸಾಮ್ಗೆ ಈ ಅಪ್ಡೇಟ್ಸ್ಗಳು ನಿಮಗೆ ಬಹಳ ಹೆಲ್ಪ್ಫುಲ್ ಆಗಲಿವೆ. ಸೊ ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಮ್ಯಾಥ್ಸ್ ಆಗಿರಬಹುದು, ಮೆಂಟಲ್ ಎಬಿಲಿಟಿ ಆಗಿರಬಹುದು, ಅದನ್ನು ಸಹ ಬಹಳ ಡಿಟೇಲ್ ಆಗಿ ನಿಮಗೆ ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಸೊ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನ್ವನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂಥ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಗಳನ್ನು ಅಥವಾ ನೋಟಿಫಿಕೇಷನನ್ನು ಪಡೆಯಲು. ಸೊ ಈಗ ನಾವು ಮೊದಲನೇದಾದಂತಹ ಪ್ರಶ್ನೆಯನ್ನು ನೋಡೋಣ. 1ನೇ ಪ್ರಶ್ನೆ, ಕಾದಂಬರಿಗಾಗಿ 2019ರ ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಕಪ್ಪು ಮಹಿಳೆ ಯಾರು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಬೆರ್ನಡೈನ್ ಎವರಿಸ್ಟಾ ಅಂತೇಳಿ. ಸೊ ಇತ್ತೀಚೆಗೆ ಅಂತಂದರೆ 2020ರಲ್ಲಿ ಮ್ಯಾನ್ ಬೂಕರ್ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪಡೆದವರು ಮ್ಯಾರಿಕೆ ಲುಕ್ಯಾಸ್ ರಿಜ್ನೆವೆಲ್ಡ್. ಓಕೆ, ಮ್ಯಾರಿಕೆ. ಸೊ ನೀವು ಈ ಹೆಸರನ್ನು ಬರ್ಕೋಬಹುದು, ಮ್ಯಾರಿಕೆ ಲುಕ್ಯಾಸ್ ರಿಜ್ನೆವೆಲ್ಡ್ ಅಂಥೇಳಿ. ಸೊ ಇವರು 2019ರಲ್ಲಿ ಪಡೆದಿರ್ತಕ್ಕಂತಹ 2020ರಲ್ಲಿ ಪಡೆದಿರ್ತಕ್ಕಂತಹ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯಾಗಿದೆ. ಸೊ ಈಗ ಮುಂದಿನದಾಗಿ 2ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 2019-20ರ ಭಾರತದ GDP ಮುನ್ಸೂಚನೆಯನ್ನು 7% ಯಾವ ಶೇಕಡಾಕ್ಕೆ ಇಳಿಸಿದೆ? ಇದಕ್ಕೆ ಸರಿಯಾದಂತಹ ಉತ್ತರ 6.1ಕ್ಕೆ ಇಳಿಸಲಾಗಿದೆ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, ನೀತಿ ಆಯೋಗ ಪ್ರಕಟಿಸಿದ ಭಾರತ ನಾವೀನ್ಯತೆ ಸೂಚ್ಯಂಕ 2019ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕರ್ನಾಟಕ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಒಂದಲ್ಲ ಎರಡಲ್ಲ ಸಾಮಾಜಿಕ ಹಾಸ್ಯ ಚಲನಚಿತ್ರವನ್ನು ಯಾರು ಬರೆದು ನಿರ್ದೇಶಿಸಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಡಿ, ಸತ್ಯಪ್ರಕಾಶ್. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, 2019ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಅಮಿತಾಬ್ ಬಚ್ಚನ್. ಸೊ ಮೊದಲನೇದಾಗಿರ್ತಕ್ಕಂತಹ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಿದ್ದು 1969ರಲ್ಲಿ. ಸೊ ಅವರ ಹೆಸರು ದೇವಿಕಾ ರಾಣಿ ಅಂಥೇಳಿ. ದೇವಿಕಾ ರಾಣಿ ಅವರು ಮೊದಲನೇದಾದಂತಹ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಿದ್ದರು. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಮೊದಲ ಕನ್ನಡ ಚಲನಚಿತ್ರ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸತಿ ಸುಲೋಚನಾ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಆರಂಭಿಸಿದ ಸುಮನ್ ಯೋಜನೆಯು ಏನನ್ನು ಒದಗಿಸುವ ಗುರಿಯನ್ನು ಹೊಂದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ರಕ್ಷಣೆ. 8ನೇ ಪ್ರಶ್ನೆ, ಮಿಥಾಲಿ ರಾಜ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕ್ರಿಕೆಟ್. ಸೊ ಭಾರತ ದೇಶದ ಮಹಿಳೆಯರ ಕ್ರಿಕೆಟ್ ತಂಡದ ನಾಯಕಿ ಮಿಥಾಲಿ ರಾಜ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಮಹಾಬಲಿಪುರಂನಲ್ಲಿ 7 ಪಗೋಡಗಳು ಅಥವಾ 7 ರಥಗಳನ್ನು ನಿರ್ಮಿಸಿದವರು ಯಾರು? ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನರಸಿಂಹ ವರ್ಮ, 2ನೇ ನರಸಿಂಹ ವರ್ಮ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಯಾವ ದೇವಾಲಯದ ಪಂಚಾಮೃತಂಗೆ ಇತ್ತೀಚೆಗೆ GI ಸ್ಥಾನಮಾನ ಸಿಕ್ಕಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಎ, ಪಳನಿ, ತಮಿಳುನಾಡಿನ ಪಳನಿ ಅನ್ನುವಂತಹ ದೇವಾಲಯದ ಪಂಚಾಮೃತಕ್ಕೆ. ಸೊ ಇತ್ತೀಚೆಗೆ 2020ರಲ್ಲಿ ಕರ್ನಾಟಕದ ಗುಲ್ಬರ್ಗಾ ತೊಗರಿ ಬೇಳೆಗೆ GI ಟ್ಯಾಗ್ ಸಿಕ್ಕಿದೆ. 2020ರಲ್ಲಿ ಕರ್ನಾಟಕದ ಗುಲ್ಬರ್ಗಾ ತೊಗರಿ ಬೇಳೆಗೆ GI ಟ್ಯಾಗ್ ಸಿಕ್ಕಿದೆ. ಇದನ್ನು ನೆನಪಿಟ್ಕೋಬೇಕು ನೀವು. ತೊಗರಿ ಬೇಳೆಗೆ GI ಟ್ಯಾಗ್ ಸಿಕ್ಕಿದೆ ಇತ್ತೀಚೆಗೆ. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಆಂಡ್ರಾಯ್ಡ್ನ ಇತ್ತೀಚಿನ ಯಾವ ಆವೃತ್ತಿಯು 2019ರಲ್ಲಿ ಪ್ರಾರಂಭಿಸಲಾಯಿತು?
ಆಪ್ಷನ್ ಎ ಆಂಡ್ರಾಯ್ಡ್ 10. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಮಿಲಿಟರಿ ರಾಜತಾಂತ್ರಿಕರಾದವರು ಯಾರು? ಆಪ್ಷನ್ ಡಿ ಅಂಜಲಿ ಸಿಂಗ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫನಿ ಇದು ಒಂದು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇದು ಒಂದು ಚಂಡಮಾರುತ. ಸೊ ನಿಮಗೆ ಇಲ್ಲಿ ಇನ್ನೂ ಒಂದು 2 ಹೆಸರುಗಳನ್ನು ನೆನಪಿಟ್ಕೋಬೇಕು 2020ಕ್ಕೆ ಸಂಬಂಧಿಸಿದಂತೆ. ಸೊ ಅದು ಒಂದನೇದ್ದು ಅಂಫಾನ್ ಅಂಥೇಳಿ, ಅಂಫಾನ್, ಇನ್ನೊಂದು ನಿಸರ್ಗ. ಸೊ ಈ ಎರಡೂಗಳು ಸಹ ಇತ್ತೀಚೆಗೆ ಅಂತಂದರೆ 2020ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಪ್ಪಳಿಸಿದಂತಹ ಚಂಡಮಾರುತಗಳು. ಅಂಫಾನ್ ಆಮೇಲೆ ನಿಸರ್ಗ ಇವು ಸಹ ಚಂಡಮಾರುತಗಳು. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಮೊದಲ ಭಾರತ ಚೀನಾ ಅನೌಪಚಾರಿಕ ಶೃಂಗಸಭೆಯು 2018ರಲ್ಲಿ ಎಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಆಪ್ಷನ್ ಬಿ ವುಹಾನ್. ಸೊ ವುಹಾನ್ ದೇಶದಲ್ಲಿಯೇ ಒಂದು ರೋಗ ಹುಟ್ಕೊಂಡಿತ್ತು. ಸೊ ಅದು ಯಾವುದು? ಕೋವಿಡ್-19. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರು ಗಾಂಧಿ ಸೌರ ಉದ್ಯಾನವನ್ನು ಉದ್ಘಾಟಿಸಿದರು? ಆಪ್ಷನ್ ಸಿ ಯುನೈಟೆಡ್ ನೇಷನ್ಸ್ದಲ್ಲಿ. ಮುಂದಿನ ಪ್ರಶ್ನೆ 16ನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಭಾರತೀಯ ರೋಲರ್. 17ನೇ ಪ್ರಶ್ನೆ, ಮೈಸೂರು ದಸರಾ 2019 ಯಾರು ಉದ್ಘಾಟಿಸಿದರು? ಸರಿಯಾದಂಥ ಉತ್ತರ ಆಪ್ಷನ್ ಸಿ SL ಭೈರಪ್ಪ. 18ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಕರ್ನಾಟಕದ ಹೈಕೋರ್ಟ್ ಶಾಖೆಗಳಿವೆ? ಆಪ್ಷನ್ ಬಿ ಧಾರವಾಡದಲ್ಲಿ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ರಾಷ್ಟ್ರೀಯ ಧ್ವಜದಲ್ಲಿನ ಚಕ್ರದಲ್ಲಿ ಯಾವ ಬಣ್ಣವನ್ನು ಬಳಸಲಾಗುತ್ತದೆ? ಆಪ್ಷನ್ ಡಿ ನೇವಿ ನೀಲಿ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಯಾರು ಭಾರತದ ಮೊದಲ ಕಾರ್ಯಾನ್ವಿತ ಅಧ್ಯಕ್ಷರಾಗಿದ್ದರು? ಆಪ್ಷನ್ ಸಿ ವಿ ಗಿರಿ ಅವರು. 21ನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಯಾವ ಆರ್ಟಿಕಲ್ನಲ್ಲಿ ನೀಡಲಾಗಿದೆ? ಆಪ್ಷನ್ ಎ ಆರ್ಟಿಕಲ್ 36ರಿಂದ 51ರವರೆಗೆ. ಮುಂದಿನದಾಗಿ 22ನೆಯ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಕಡ್ಡಿಗಳಿವೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ 24 ಕಡ್ಡಿಗಳಿವೆ. ಈ ಒಂದು ಅಶೋಕ ಚಕ್ರವನ್ನು ಬೌದ್ಧರ ಧರ್ಮಚಕ್ರದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಇದು 24 ಗಂಟೆಗಳು ಅನ್ನೋದನ್ನು ಸೂಚಿಸುತ್ತದೆ. ಸೊ ಗಂಟೆಗಳು ಸಾಗುತ್ತಲೇ ಇರುತ್ತವೆ ಅನ್ನೋದು ಒಂದು ಸೂಚನೆ. ಅದೇ ರೀತಿ ಇನ್ನೊಂದು ಅದಕ್ಕೆ ಹೇಳಿಕೆ ಇದೆ, ಏನಪ್ಪ ಅಂತಂದರೆ ಈ 24 ಕಡ್ಡಿಗಳು 24 ಋಷಿಗಳನ್ನು ಸಹ ಸೂಚಿಸುತ್ತದೆ ಅಂತೇಳಿ ಹೇಳ್ತಾರೆ. ಹಿಮಾಲಯದ ಋಷಿಗಳನ್ನು ಸೂಚಿಸುತ್ತದೆ ಅಂತೇಳಿ ಹೇಳ್ತಾರೆ. ಸೊ ಅದರಲ್ಲಿ ಮೊದಲನೇ ಋಷಿ ಆಗಿರ್ತಕ್ಕಂಥವರು ವಿಶ್ವಾಮಿತ್ರ. ಅದೇ ರೀತಿ ಕೊನೆಯ ಋಷಿ ಆಗಿರ್ತಕ್ಕಂಥವರು ಯಜ್ಞವಲ್ಕ್ಯ. ಕೊನೆಯ ಅಂತಂದರೆ 24ನೇ ಋಷಿ ಯಜ್ಞವಲ್ಕ್ಯ ಅಂಥೇಳಿ. ಸೊ ಈ ಋಷಿಗಳನ್ನು ಸಹ ಅದು 24 ಕಡ್ಡಿಗಳು ಸೂಚಿಸುತ್ತವೆ ಅನ್ನೋದು ಸಹ ಮಾಹಿತಿ ಇದೆ. ಮುಂದಿನದಾಗಿ 23ನೇ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಕೆಳಗಿನವರಲ್ಲಿ ಯಾರು ತೆಗೆದುಹಾಕಬಹುದು? ಆಪ್ಷನ್ಸ್ ಇದರಲ್ಲಿ ಇರ್ತಕ್ಕಂತಹ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತೆಯೇ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ, ಯಾರು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ? ಆಪ್ಷನ್ ಸಿ ಸಂಸತ್ತಿನ ಸದಸ್ಯರನ್ನು ಒಳಗೊಂಡಿರುವ ಚುನಾವಣಾ ಕಾಲೇಜು. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ರಾಷ್ಟ್ರಪತಿಯು ತಮ್ಮ ರಾಜೀನಾಮೆ ಪತ್ರವನ್ನು ಯಾರನ್ನು ಉದ್ದೇಶಿಸುವರು? ಸರಿಯಾದಂಥ ಉತ್ತರ ಆಪ್ಷನ್ ಸಿ ಉಪರಾಷ್ಟ್ರಪತಿ. 27ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪೋಷಕರಿಗೆ ವಿಧೇಯಕರಾಗಿರುವುದು.
ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ರನ್ನು ಕೆಳಗಿನ ಯಾರ ಸ್ನೇಹಿತ, ದಾರ್ಶನಿಕ ಮತ್ತು ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸಾರ್ವಜನಿಕ ಖಾತೆಗಳ ಸಮಿತಿ. 29ನೇ ಪ್ರಶ್ನೆ, ಭಾರತದ ಮೊದಲ ಮಹಾನಗರ ಪಾಲಿಕೆ ಅಂತಂದರೆ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಡಿ, ಮದ್ರಾಸ್ದಲ್ಲಿ. 30ನೇ ಪ್ರಶ್ನೆ, ಒಂದು ರಾಜ್ಯದ ಸರ್ಕಾರವು ಆಯೋಜಿಸುವ ಲಾಟರಿಗಳು ಇದರ ಅಡಿಯಲ್ಲಿ ಬರುತ್ತದೆ? ಆಪ್ಷನ್ ಬಿ, ರಾಜ್ಯ ಪಟ್ಟಿಯಲ್ಲಿ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದದ್ದು ಯಾವ ವರ್ಷದಲ್ಲಿ? ಆಪ್ಷನ್ ಸಿ, 1984ರಲ್ಲಿ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಯಾರಿಗೆ ವಹಿಸಲಾಗಿದೆ? ಆಪ್ಷನ್ ಎ, ರಾಜ್ಯದ ರಾಜ್ಯಪಾಲರು. ಅಬ್ದುಲ್ ಕಲಾಂ ರವರು ಭಾರತದ ಡ್ಯಾಶ್ ಡ್ಯಾಶ್ ರಾಷ್ಟ್ರಪತಿಯಾಗಿದ್ದರು? ಸೊ ಇವರು 11ನೇ ರಾಷ್ಟ್ರಪತಿಯಾಗಿದ್ದರು. ಅದೇ ರೀತಿ 9ನೇ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಅಂಥೇಳಿ, ಶಂಕರ್ ದಯಾಳ್ ಶರ್ಮಾ. ಅದೇ ರೀತಿ 12ನೇಯದವರು ಪ್ರತಿಭಾ ಪಾಟೀಲ್ ಅವರು ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಮಹಿಳಾ ರಾಷ್ಟ್ರಪತಿ ಇವರು. ಅದೇ ರೀತಿ 10ನೇಯ ರಾಷ್ಟ್ರಪತಿ ಆಗಿರ್ತಕ್ಕಂಥವರು ಕೆ ಆರ್ ನಾರಾಯಣನ್ ಅಂಥೇಳಿ. ಅದೇ ರೀತಿ ಇನ್ನೂ ನಿಮಗೆ 13ನೇಯದವರು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. 13ನೇದವರು ಪ್ರಣಬ್ ಮುಖರ್ಜಿ. ಅದೇ ರೀತಿಗೆ ಹಾಲಿ ಇರ್ತಕ್ಕಂತಹ ರಾಷ್ಟ್ರಪತಿ ಅವರು 14ನೇಯ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು. ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಆಪ್ಷನ್ ಬಿ, ಕಲ್ಪನಾ ಚಾವ್ಲಾ. ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ, ಸಚಿವರಿಗೆ ಯಾರಿಂದ ಮಂತ್ರಿಮಂಡಲಗಳನ್ನು ನೀಡಲಾಗುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಭಾರತದ ರಾಷ್ಟ್ರಪತಿ. 36ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? ಆಪ್ಷನ್ ಸಿ, 26 ನವೆಂಬರ್ 1949ರಂದು. ಸೊ ಇದು ಜಾರಿಗೆ ಬಂದದ್ದು 26 ಜನವರಿ 1950ರಲ್ಲಿ. ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ಗೆ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು? ಆಪ್ಷನ್ಸ್ ಇದಕ್ಕೆ ಸರಿಯಾದಂಥದ್ದು HTML. HTML ಅಂತಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳಿ ಹೇಳ್ತೇವೆ HTML. ಸೊ ಇದರ ಲಾಂಗ್ ಫಾರ್ಮ್ ಕೇಳಬಹುದು ಎಕ್ಸಾಮ್ನಲ್ಲಿ. ಸೊ ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ, ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಆಪ್ಷನ್ ಬಿ, ಬಚೇಂದ್ರಿ ಪಾಲ್. 39ನೇ ಪ್ರಶ್ನೆ, ಮಾನವ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು? ಸೊ ಎಲುಬಿನ ಮೂಳೆ ಅಂತಂದರೆ ತೊಡೆಯಲ್ಲಿರ್ತಕ್ಕಂಥದ್ದು. ಸೊ ಅದು ಅತಿ ದೊಡ್ಡದಾಗಿರ್ತಕ್ಕಂತಹ ಮೂಳೆ. ಅದೇ ರೀತಿ ನಮ್ಮ ಶರೀರದಲ್ಲಿ ಅತಿ ಚಿಕ್ಕ ಮೂಳೆ ಇರುವುದು ಕಿವಿಯ ಮಧ್ಯಭಾಗದಲ್ಲಿ. ಅದಕ್ಕೆ ನಾವು ಸ್ಟೆಪೆಸ್ ಅಂಥೇಳಿ ಹೇಳ್ತೇವೆ. ಸೊ ಇದು ಅತಿ ಚಿಕ್ಕದಾದಂತಹ ಮೂಳೆ ನಮ್ಮ ಶರೀರದಲ್ಲಿ. ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ, ನಮ್ಮ ಗ್ಯಾಲಕ್ಸಿಯ ಹೆಸರು ಏನು ಅಂಥೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ಸಿ, ಮಿಲ್ಕಿ ವೇ. 41ನೇ ಪ್ರಶ್ನೆ, ಕಂಪ್ಯೂಟರ್ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಅಂತಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಗೆ ಸಂಪರ್ಕಗೊಳಿಸಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು. ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ, ಯಾವುದರ ಕೊರತೆಯಿಂದಾಗಿ ಗಂಟಲು ವಾಳ ಉಂಟಾಗುತ್ತದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಅಯೋಡಿನ್. ಗಳಗಂಟ ರೋಗ ಅಂತ ಹೇಳ್ತೇವೆ. ಸೊ ಅಯೋಡಿನ್ ಕೊರತೆಯಿಂದ ಆಗುತ್ತದೆ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ, ದೂರವಾಣಿಯನ್ನು ಯಾರು ಕಂಡು ಹಿಡಿದರು ಅಂತ ಹೇಳಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಗ್ರಾಹಂ ಬೆಲ್. 44ನೇ ಪ್ರಶ್ನೆ, ಹಗುರವಾದ ಅನಿಲ ಯಾವುದು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಹೈಡ್ರೋಜನ್ ಇದು ಹಗುರವಾಗಿರ್ತಕ್ಕಂತಹ ಅನಿಲ. ಅದೇ ರೀತಿ ಹೆವಿಯೆಸ್ಟ್ ಆಗಿರ್ತಕ್ಕಂತಹ ಅನಿಲ
ಹ್ಯಾಸಿಯಮ್ ಅಂತ ಹೇಳ್ತೇವೆ ನಾವು. ಹ್ಯಾಸಿಯಮ್ ಇದು ಹೆವಿಯೆಸ್ಟ್ ಆಗಿರ್ತಕ್ಕಂತಹ ಅನಿಲವಾಗಿದೆ. ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ, ವಿಂಡೋಸ್ 95, ವಿಂಡೋಸ್ 98 ಮತ್ತು ವಿಂಡೋಸ್ NT ಯನ್ನು ಕರೆಯುವುದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. 46ನೇ ಪ್ರಶ್ನೆ, ನೀವು ಕೆಲವು ಪಠ್ಯವನ್ನು ಒಂದು ಪುಟದಿಂದ ಬೇರೆ ಪುಟಕ್ಕೆ ಸರಿಸಲು ಬಳಸಿದಾಗ ಉತ್ತಮ ವಿಧಾನ. ಇದಕ್ಕೆ ಆಪ್ಷನ್ ಬಿ, ಕಟ್ ಆ್ಯಂಡ್ ಪೇಸ್ಟ್. 47ನೇ ಪ್ರಶ್ನೆ, 1024 ಕಿಲೋಬೈಟ್ಗಳು ಇದಕ್ಕೆ ಸಮಾನವಾಗಿರುತ್ತವೆ. ಆಪ್ಷನ್ ಎ 1 MB ಅಂತಂದರೆ 1 ಮೆಗಾಬೈಟ್ಗೆ ಸಮವಾಗಿರುತ್ತದೆ. 48ನೇ ಪ್ರಶ್ನೆ, ಯಾವ ಸಸ್ಯಗಳು ಮರುಭೂಮಿಗಳಲ್ಲಿ ಬೆಳೆಯುತ್ತವೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಕಳಿ. 49ನೇ ಪ್ರಶ್ನೆ, ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಜ್ ಯಾವ ಸ್ಥಳದಲ್ಲಿದೆ. ಸೊ ಇದು ವಿಜಯಪುರದಲ್ಲಿ ಇದೆ. ಸೊ 50ನೇ ಪ್ರಶ್ನೆ, ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಯಾವುದಕ್ಕೆ ಪ್ರಸಿದ್ಧವಾಗಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆಟಿಕೆಗಳು. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ, ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರುತ್ತವೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 366. ಸಾಮಾನ್ಯವಾಗಿ 365 ದಿವಸಗಳಿರ್ತವೆ. ಅಧಿಕ ವರ್ಷ ಇತ್ತಂದ್ರೆ 366. ಇದು ಫೆಬ್ರವರಿಯಲ್ಲಿ ಒಂದು ದಿನ ಹೆಚ್ಚಾಗುತ್ತದೆ, ಅದು 29 ಫೆಬ್ರವರಿ ಬಂದಾಗ. ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ, ಜೇನು ನೊಣಗಳನ್ನು ಇಡುವ ಸ್ಥಳವನ್ನು ಏನೆಂದು ಕರೆಯುತ್ತಾರೆ. ಸೊ ಇದಕ್ಕೆ ಆಪ್ಷನ್ ಸಿ, ಅಪಿಯರಿ ಅಂಥೇಳಿ ಕರಿತೇವೆ ನಾವು. ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಸೊ ತಜಿಕಿಸ್ತಾನ್ ಜೊತೆಗೆ ಭೂಗಡಿಯನ್ನು ಇದು ಹಂಚಿಕೊಳ್ಳೋದಿಲ್ಲ ನಮ್ಮ ಭಾರತ ದೇಶ. 54ನೇ ಪ್ರಶ್ನೆ, ಸಹ್ಯಾದ್ರಿಯ ಇನ್ನೊಂದು ಹೆಸರು ಏನು. ಪಶ್ಚಿಮ ಘಟ್ಟಗಳಿಗೆ ನಾವು ಸಹ್ಯಾದ್ರಿ ಅಂತ ಹೇಳಿ ಕರೆಯುತ್ತೇವೆ. 55ನೇ ಪ್ರಶ್ನೆ, ಹಂಗಾರಕಟ್ಟ ಬಂದರು ಈ ಕೆಳಗಿನವುಗಳಲ್ಲಿ ಯಾವುದು ಅದರ ಬಗ್ಗೆ ನಿಜವಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ. ಅಂತಂದರೆ ಇದು ಉಡುಪಿ ಜಿಲ್ಲೆಯಲ್ಲಿದೆ. ಅದೇ ರೀತಿ ಇದನ್ನು ಪ್ರಮುಖವಾಗಿ ಮೀನುಗಾರಿಕೆ ದೋಣಿಗಳನ್ನು ಬಳಸುತ್ತವೆ. ಈ ಬಂದರು ಸ್ವರ್ಣ ಮತ್ತು ಸೀತಾ ನದಿಯ ದಡದಲ್ಲಿದೆ. ಸೊ ಇವು ಮೂರು ಸಹ ಸರಿಯಾಗಿರ್ತಕ್ಕಂತಹ ಉತ್ತರ. 56ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಗೆಟಿಕ್ ಡಾಲ್ಫಿನ್ ಮತ್ತು ಮೊಸಳೆ ಮತ್ತು ಘರಿಯಲ್ಗೆ ಹೆಸರುವಾಸಿಯಾಗಿದೆ. ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ ಡಿ, ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಇದು ಇರುವುದು ಮಧ್ಯಪ್ರದೇಶದಲ್ಲಿ. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ, ಆಗ್ರಾ ಯಾವ ನದಿಯ ದಡದಲ್ಲಿದೆ. ಆಗ್ರಾ ಇದು ಯಮುನಾ ನದಿಯ ದಡದಲ್ಲಿ ಇದೆ. ನೆಕ್ಸ್ಟ್ ಪ್ರಶ್ನೆ 58ನೇ ಪ್ರಶ್ನೆ, ಸುವರ್ಣ ವಿಧಾನಸೌಧ ಯಾವ ಸ್ಥಳದಲ್ಲಿದೆ. ಇದು ಬೆಳಗಾವಿಯಲ್ಲಿ ಇದೆ. ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ, ಡಾಲ್ ಸರೋವರವು ಡಾಲ್ ಲೇಕ್ ಎಲ್ಲಿದೆ. ಡಾಲ್ ಸರೋವರ ಎಲ್ಲಿದೆ ಅಂತ ಕೇಳಿದ್ದಾರೆ. ಇದು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿದೆ. ಈ ಒಂದು ಸರೋವರಕ್ಕೆ ನಾವು ಹೂವುಗಳ ಸರೋವರ ಅಂತ ಹೇಳಿ ಕರೀತೇವೆ. ಅದೇ ರೀತಿ ಶ್ರೀನಗರದ ಖಜಾನೆ ಅಂತ ಹೇಳಿ ಸಹ ನಾವು ಇದು ಡಾಲ್ ಸರೋವರಕ್ಕೆ ಕರೆಯುತ್ತೇವೆ. 60ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು. ಆಪ್ಷನ್ ಎ, ಪೆಸಿಫಿಕ್ ಸಾಗರ ಅತಿ ದೊಡ್ಡದಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 61ನೇ ಪ್ರಶ್ನೆ, ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಧುಮಲೈ ವನ್ಯಜೀವಿ ಅಭಯಾರಣ್ಯ. ಇದು ಇರುವುದು ತಮಿಳುನಾಡಿನಲ್ಲಿ. ಮುಂದಿನ ಪ್ರಶ್ನೆ 62ನೇ ಪ್ರಶ್ನೆ, ಬೆಳಕಿನ ವರ್ಷ ಎಂದರೇನು ಅಂತ ಹೇಳಿ ಕೇಳಿದ್ದಾರೆ. ಇದು ಅಂತರದ ಘಟಕವಾಗಿದೆ. 63ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಟ್ಟಣವು ಯಾವ ಪಟ್ಟಣವು ನದಿಯ ದಂಡೆಯಲ್ಲಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮುಂಬೈ. ಸೊ ಅಹಮದಾಬಾದ್ ಇರುವುದು ಇದು ಸಾಬರಮತಿ ನದಿಯ ದಡದಲ್ಲಿ. ಅದೇ ರೀತಿ ಪಾಟ್ನಾ ಇರುವುದು ಇದು ಗಂಗಾ ನದಿಯ ದಡದಲ್ಲಿ. ಅದೇ ರೀತಿ ಕಲ್ಕತ್ತಾ ಹೂಗ್ಲಿ ನದಿಯ ದಡದಲ್ಲಿ ಇವೆ. ಆದರೆ ಮುಂಬೈ ನದಿಯ ದಡದಲ್ಲಿ ಇಲ್ಲ. 64ನೇ ಪ್ರಶ್ನೆ, ಶ್ರವಣಬೆಳಗೊಳ ಪಟ್ಟಣವು
ಕೆಳಗಿನ ಯಾರ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ, ಯಾವ ಧರ್ಮದ್ದು ಅಂತಂದ್ರೆ ಜೈನರ ಇದು ಒಂದು ಯಾತ್ರಾ ಕೇಂದ್ರವಾಗಿದೆ ಶ್ರವಣಬೆಳಗೊಳ. ಇದು ಹಾಸನ ಜಿಲ್ಲೆಯಲ್ಲಿದೆ, ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ. ಇಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನ ಮೂರ್ತಿ ಇದೆ. ಇದನ್ನು ಕಟ್ಟಿಸಿರುವುದು 981 AD, ಸುಮಾರು 981 ADಯಲ್ಲಿ ಇದನ್ನು ಕಟ್ಟಿಸಲಾಗಿದೆ. ಇಲ್ಲಿ ಸುಮಾರು 690ಕ್ಕಿಂತಲೂ ಹೆಚ್ಚು ಸ್ಟೆಪ್ಸ್ಗಳು ಇವೆ. ಮುಂದಿನ ಪ್ರಶ್ನೆ 65ನೆಯ ಪ್ರಶ್ನೆ. ಈ ಕೆಳಗಿನ ಯಾವ ನದಿಯು ಭಾರತದಲ್ಲಿ ಹುಟ್ಟುವುದಿಲ್ಲ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಸಿಂಧೂ ನದಿ. ಸೊ ಸಿಂಧೂ ನದಿ ಇದು ಹುಟ್ಟುವುದು ಟಿಬೆಟ್ನಲ್ಲಿ. ಮುಂದಿನ ಪ್ರಶ್ನೆ ಮ್ಯಾಥ್ಸ್ ಅಥವಾ ಮೆಂಟಲಿಬಿಟಿಗೆ ಸಂಬಂಧಿಸಿದೆ. 66ನೇ ಪ್ರಶ್ನೆ. ಒಬ್ಬ ಕಾರ್ಮಿಕನ ಸಂಬಳ 4,000 ರೂಪಾಯಿಗಳು. ಅದನ್ನು 10%ಗೆ ಹೆಚ್ಚಿಸಿದರೆ ಮತ್ತು ನಂತರದಲ್ಲಿ 10% ಹೆಚ್ಚಿಸಿದರೆ ಸಂಬಳದಲ್ಲಿನ ಬದಲಾವಣೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅವನ ಸಂಬಳ ಇರುವುದು 4,000. ಇದರ 10% ಮೊದಲು ಏನು ಮಾಡಬೇಕು, ನಾವು ತೆಗಿಬೇಕು. 10%ವನ್ನು ನಾವಿಲ್ಲಿ ತೆಗೆದಾಗ ಎಷ್ಟು ರೂಪಾಯಿ ಬರ್ತದೆ? 400 ಆಗುತ್ತದೆ. ಸೊ ಇದು ಟೋಟಲ್ ಆಗಿ ಎಷ್ಟಾತೀಗ? 4,400 ಆಯಿತು. ಇದರ ಒಂದು 10%ವನ್ನು ನಾವು ಮತ್ತೆ ತೆಗೆದಾಗ ಎಷ್ಟಾಗುತ್ತದೆ? ಸೊ 44 ಹತ್ತಲೇ 440. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, 440. 67ನೇ ಪ್ರಶ್ನೆ. 1, 3, 4, 5 ಸಂಖ್ಯೆಗಳೊಂದಿಗೆ ಎಷ್ಟು 4 ಅಂಕಿಗಳ ಸಂಖ್ಯೆಗಳನ್ನು ರಚಿಸಬಹುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥದ್ದು 4 ಫ್ಯಾಕ್ಟೋರಿಯಲ್ ಅಂತೇಳಿ ಹೇಳ್ತೇವೆ ನಾವು. ಇದನ್ನು ನಾವು ಗುಣಾಕಾರ ಮಾಡಬೇಕು. 4 × 3 ಅಂತಂದರೆ 4ರ ಹಿಂದಿನ ಎಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ತಾ ಹೋಗಬೇಕು. ಸೊ ಇವುಗಳನ್ನ ಎಲ್ಲ ಗುಣಾಕಾರ ಮಾಡಿದರೆ 4 3 12, 12 2 24, 24 24. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 24. ಮುಂದಿನ ಪ್ರಶ್ನೆ 68ನೆಯ ಪ್ರಶ್ನೆ. ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಹುಡುಕಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಣಿ ಬಂದಾಗ ಮೊಟ್ಟ ಮೊದಲನೇದಾಗಿ ನಾವು ಇವುಗಳ ಡಿಫ್ರೆನ್ಸನ್ನು ನೋಡ್ಕೋಬೇಕು. ಸೊ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಅಂಥೇಳಿ. 6ರಿಂದ 11ರ ನಡುವೆ 5 ಡಿಫ್ರೆನ್ಸ್ ಇದೆ. ತದನಂತರ 11ರಿಂದ 21ರಲ್ಲಿ 10 ಡಿಫ್ರೆನ್ಸ್ ಇದೆ. ಅದೇ ರೀತಿ 21ರಿಂದ 36ರ ನಡುವೆ 15 ಡಿಫ್ರೆನ್ಸ್ ಇದೆ. ನಂತರ 36ರಿಂದ 56ರ ನಡುವೆ 20 ಡಿಸ್ಟೆನ್ಸ್ ಇದೆ. ಈಗ ನಾವು 25ಗಳನ್ನು 56ರಲ್ಲಿ 25ನ್ನು ನಾವು ಸೇರಿಸಿದಾಗ ಇದಕ್ಕೆ ಬರುವಂಥ ಉತ್ತರವೇ ನಮ್ಮ ಆನ್ಸರ್ ಆಗಿರುತ್ತದೆ. 6, 5 ಎಷ್ಟಾಯ್ತು? 11. 6ರಲ್ಲಿ 3ನ್ನು ಕೂಡಿಸಿದಾಗ 5ರಲ್ಲಿ 3ನ್ನು ಕೂಡಿಸಿದಾಗ 8 ಆಗ್ತತಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 81. ಫೋಟೋವನ್ನು ತೋರಿಸುತ್ತಾ ನಿಶಾಂತ್ ಹೇಳುವನು, ಅವರ ತಂದೆ ನನ್ನ ತಾಯಿಯ ಏಕೈಕ ಪುತ್ರ. ಅದು ಯಾರ ಫೋಟೋ ಅಂತೇಳಿ ಕೇಳಿದಾಗ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನಿಶಾಂತನ ಮಗ ಅಂಥೇಳಿ ಆಗುತ್ತದೆ. ಮುಂದಿನ ಪ್ರಶ್ನೆ 70ನೆಯ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 9 ಹಸಿರು ಮತ್ತು 7 ಹಳದಿ ಚೆಂಡುಗಳಿವೆ. ಯಾದೃಚ್ಛಿಕವಾಗಿ 2 ಚೆಂಡುಗಳನ್ನು ಅನುಕ್ರಮವಾಗಿ ತೆಗೆಯಲಾಗುತ್ತದೆ. ಅವುಗಳಲ್ಲಿ ಒಂದು ಹಸಿರು ಮತ್ತು ಇನ್ನೊಂದು ಹಳದಿ ಬಣ್ಣದಾಗಿರುವ ಸಂಭವನೀಯತೆ ಏನು ಅಂತ ಕೇಳಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ಇಲ್ಲಿ ಟೋಟಲ್ ಚೆಂಡುಗಳು ಎಷ್ಟು ಇವೆ ಅನ್ನೋದನ್ನು ನೋಡ್ಕೋಬೇಕು. ಸೊ 9 ಹಸಿರು ಇವೆ, ಅದೇ ರೀತಿ 7 ಹಳದಿ ಇವೆ. ಸೊ ಒಟ್ಟಾರೆ 16 ಚೆಂಡುಗಳಿವೆ. ಸೊ ಇದರ ಒಂದು ನಾವು ಲೆಕ್ಕ ಮಾಡಿದಾಗ, ಸಂಭವನೀಯತೆಯ ಲೆಕ್ಕವನ್ನು ಮಾಡಿದಾಗ ಸೊ ಇಲ್ಲಿ 16 × 15 ಆಗುತ್ತದೆ. ಸೊ ಕೆಳಗೆ ಇರುವಂಥದ್ದು 2 ಈ ರೀತಿ ಬರ್ಕೋಬೇಕು. ಇಲ್ಲಿ ನಾವು ಕಡ್ತಾ ಹೊಡೆದಾಗ 2 1 2 8 16. ಈಗ ಇಲ್ಲಿ 15 8 ಎಷ್ಟಾಯ್ತು? 120 ಅಂತಂದರೆ ಒಟ್ಟಾರೆ ಸಂಭವನೀಯತೆ 120 ಸಂಭವನೀಯತೆ ಆಗಿದೆ. ಅದೇ ರೀತಿ ಈಗ ನಾವು 9 ಹಸಿರು ಚೆಂಡುಗಳಲ್ಲಿ 1 ಚೆಂಡನ್ನು ತೆಗಿಬೇಕಾಗಿದೆ. ಇದನ್ನು ಪ್ಲಸ್ ಮಾಡಬೇಕು, ಗುಣಾಕಾರ ಮಾಡಬೇಕು. ಅದೇ ರೀತಿ 7 ಹಳದಿ ಚೆಂಡುಗಳಲ್ಲಿ 1 ಚೆಂಡನ್ನು ತೆಗಿಯಬೇಕಾಗಿದೆ. ಅಂತಂದರೆ 1 ಹಸಿರು ತೆಗಿಯಬೇಕಾಗಿದೆ, 1 ಹಳದಿ ತೆಗಿಬೇಕಾಗಿದೆ. 9 ಹಸಿರುದಲ್ಲಿ 1
ತೆಗೆಯೋದು 7 ಹಳದಿಗಳಲ್ಲಿ 1 ಚೆಂಡನ್ನು ತೆಗೆಯಬೇಕಾಗಿದೆ. ಸೊ ಇದರ ಸಂಭಾವನೀಯತೆ ಏನಂತ ಕೇಳಿದ್ದಾರೆ. ಸೊ ಇಲ್ಲಿ ಕೆಳಗೆ ಒಂದು ಸಂಖ್ಯೆ ಇರೋದರಿಂದ ಮೇಲಿನ ಸಂಖ್ಯೆಗಳನ್ನ ಡೈರೆಕ್ಟಾಗಿ ಏನು ಮಾಡ್ಕೋಬೇಕು, ನಾವು ಗುಣಾಕಾರ ಮಾಡ್ಕೋಬೇಕು. 9 ಗುಂಡ್ಲೆ 7 9 7 63 ಆಯಿತು. ಸೊ ಈಗ ಒಟ್ಟಾರೆ ಸಂಭಾವನೀಯತೆ 120 ಇತ್ತು. 9 ಮತ್ತು 7ರ ಸಂಭಾವನೀಯತೆ 120 ಇತ್ತು. ಸೊ ಅದರಲ್ಲಿ ಒಂದೊಂದು ಚೆಂಡನ್ನು ನಾವು ತೆಗೆದಾಗ ಸಂಭಾವನೀಯತೆ ಎಷ್ಟಾಯ್ತು, 63 ಆಯಿತು. ಸೊ ಇವುಗಳನ್ನ ನಾವು ಕಡ್ತಾ ಹೊಡೆದಾಗ ಎಷ್ಟಾಗುತ್ತದೆ, ಇದು 3 4 12 0 0 3 2 6 3 1 3. ಸೊ ಎಷ್ಟು ಬಂತು, 21 40 ಬಂತು ಉತ್ತರ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 21 40. ಮುಂದಿನ ಪ್ರಶ್ನೆ 71ನೆಯ ಪ್ರಶ್ನೆ. 3 ಸಂಖ್ಯೆಗಳ ಮೊತ್ತ 138 ಆಗಿದೆ. ಸಂಖ್ಯೆಗಳು 1:2:3 ಅನುಪಾತದಲ್ಲಿದೆ. ಹಾಗಾದರೆ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ಅನುಪಾತ ತೆಗಿಬೇಕಿಲ್ಲಿ. ಈಗ ಫಸ್ಟು ಟೋಟಲ್ ಅನುಪಾತಗಳು ಕೂಡಿಸಿದಾಗ ಎಷ್ಟಾಗುತ್ತದೆ ನೋಡ್ಕೋಬೇಕು. 1 2 ಮತ್ತು 3 ಇವುಗಳನ್ನ ನಾವು ಅನುಪಾತಗಳನ್ನು ಕೂಡಿಸಿದಾಗ ಟೋಟಲ್ ಅನುಪಾತ 6 ಆಯಿತು. ಸೊ ಟೋಟಲ್ ಅನುಪಾತ 6 ಇದೆ. ಇದರಲ್ಲಿ 1ನೇ ಸಂಖ್ಯೆಯ ಅನುಪಾತ 1 ಇದೆ. ಸೊ 1ಅನ್ನು ಬರಿಬೇಕು. ಟೋಟಲ್ ಇರ್ತಕ್ಕಂಥದ್ದು 138ಕ್ಕೆ ನಾವು ಈ ರೀತಿ ಲೆಕ್ಕ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ 1ನೇ ಸಂಖ್ಯೆ ಯಾವುದು ಅನ್ನೋದು ಗೊತ್ತಾಗುತ್ತದೆ. ಸೊ ಇಲ್ಲಿ ಕಡ್ತಾ ಹೊಡೆದಾಗ ಎಷ್ಟಾಗ್ತೈತಿ, 6 1 6 23 6 23 138. ಸೊ 38 1 38. ಸೊ 1ನೇ ಸಂಖ್ಯೆ 23 1 23. ಸೊ 1ನೇ ಸಂಖ್ಯೆ ಆಗಿರುವಂಥದ್ದು 23. ಸೊ ಒಂದು ಸಂಖ್ಯೆ ಸಿಕ್ಕರೆ ಸಾಕು, ಬೇರೆ ಆಪ್ಷನ್ಸ್ಗಳಲ್ಲಿ ಯಾವುದೇ 23 ಸಂಖ್ಯೆ ಇಲ್ಲ. ಸೊ ಅದರ ಸಲುವಾಗಿ ನಾವು ಇಲ್ಲಿ ಆಪ್ಷನ್ ಎ 23, 2ನೇ ಸಂಖ್ಯೆ 46, 3ನೇ ಸಂಖ್ಯೆ 69. ಸೊ ಇದನ್ನು ನೀವು ಮತ್ತೆ ಮುಂದಿನ ಸಂಖ್ಯೆನೂ ಕಂಡುಹಿಡಿಬಹುದು. ಸೊ ಸಿಂಪಲ್ ಇದೆ. ಟೋಟಲ್ ಅನುಪಾತ ಎಷ್ಟು ಅನ್ನೋದನ್ನು ಇಲ್ಲಿ ಬರ್ಕೋಬೇಕು ಕೆಳಗೆ. ಈಗ 2ನೇ ಸಂಖ್ಯೆಯ ಅನುಪಾತ 2 ಇರೋದರಿಂದ ಮೇಲೆ 2 ಬರ್ಕೋಬೇಕು. ಒಟ್ಟು ಎಷ್ಟು ಇದೆ, ಈ 3 ಸಂಖ್ಯೆಗಳ ಒಟ್ಟು 138. ಸೊ ಈ ರೀತಿ ಕಡ್ತಾ ಹೊಡೆದಾಗ 6 1 6 23 138 23 2 46. ಸೊ 2ನೇ ಸಂಖ್ಯೆ 46 ಬಂತು. ಸೊ ಈ ರೀತಿ ನಾವು ಅನುಪಾತಗಳನ್ನು ಹಂಚಬಹುದು. ಮುಂದಿನ ಪ್ರಶ್ನೆ 72ರಿಂದ 74ರವರೆಗೆ ಇರುವಂತಹ ಪ್ರಶ್ನೆಗಳಿಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮೊದಲು ಅದನ್ನು ನಾವು ಬಿಡಿಸಿದ ಮೇಲೆ 72ರಿಂದ 74ರವರೆಗಿನ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬಹುದು. ಸೊ ಇಲ್ಲಿ ಪ್ರಶ್ನೆ ಏನಿದೆ, ಕಾಲೇಜಿನ 100 ವಿದ್ಯಾರ್ಥಿಗಳ ಸಮೀಕ್ಷೆಯಲ್ಲಿ 49 ಜನ ಫುಟ್ಬಾಲ್ ನೋಡುವುದನ್ನು ಇಷ್ಟಪಡುತ್ತಾರೆ ಎಂದು ತಿಳಿದು ಬಂದಿದೆ. 53 ಜನ ಹಾಕಿ ನೋಡಲು ಇಷ್ಟಪಡುತ್ತಾರೆ ಮತ್ತು 62 ಜನ ಬಾಸ್ಕೆಟ್ಬಾಲ್ ನೋಡಲು ಇಷ್ಟಪಡುತ್ತಾರೆ. 27 ಜನ ಫುಟ್ಬಾಲ್ ಮತ್ತು ಹಾಕಿ ಎರಡನ್ನೂ ನೋಡಲು ಇಷ್ಟಪಡುತ್ತಾರೆ. 29 ಜನ ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಎರಡನ್ನೂ ನೋಡಲು ಇಷ್ಟಪಡುತ್ತಾರೆ. 28 ಜನ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಎರಡನ್ನೂ ನೋಡಲು ಇಷ್ಟಪಡುತ್ತಾರೆ. 5 ಜನ ಏನನ್ನೂ ನೋಡಲು ಇಷ್ಟಪಡುವುದಿಲ್ಲ. ಸೊ ಈ ಒಂದು ಡಯಾಗ್ರಾಮ್ ಮುಖಾಂತರ ನಾವು ಇದನ್ನು ಬಿಡಿಸಿದ್ದೀವಿ ಅಂತಂದ್ರೆ ಬಹಳ ಈಸಿಯಾಗಿ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ 72ರಿಂದ 74ರವರೆಗಿನ ಆನ್ಸರ್ಗಳನ್ನು ಈಸಿಯಾಗಿ ಬಿಡಿಸ್ಬೋದು. ಇಲ್ಲಿ ನಾನು ಒಂದು ವೆನ್ ಡಯಾಗ್ರಾಮನ್ನು ತೆಗೆದಿದ್ದೇನೆ. ಆಲ್ರೆಡಿ ಇದರಲ್ಲಿ ಎಲ್ಲ ಏನೇನು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಫಿಲ್ಅಪ್ ಮಾಡಿದ್ದೇನೆ. ಸೊ 1ನೇ ಡಯಾಗ್ರಾಮ್ ಫುಟ್ಬಾಲ್ ಆಡುವಂಥದ್ದಿದೆ, ಅದೇ ರೀತಿ ಹಾಕಿ ಆಡುವಂಥದ್ದು ಎರಡನೇ ಡಯಾಗ್ರಾಮ್, ಕೆಳಗಿರುವಂಥದ್ದು ಅದು ಬಾಸ್ಕೆಟ್ಬಾಲ್ ಆಡುವಂಥದ್ದವ್ರದ್ದಿದೆ. ಸೊ ಒಟ್ಟು ಫುಟ್ಬಾಲ್ ಆಡುವಂಥವರು ಸಂಖ್ಯೆ ಕೊಟ್ಟಿರೋದು 49 ಇದೆ. ಸೊ ಅದೇ ರೀತಿ ಆ ಹಾಕಿ ಆಡುವಂಥವರು 53 ಜನ, ಅದೇ ರೀತಿ 62 ಜನ ಬಾಸ್ಕೆಟ್ಬಾಲ್ ಆಡುವವರು ಅಂತ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಫುಟ್ಬಾಲ್ ಮತ್ತು ಹಾಕಿ ಆಡುವವರು 27 ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಹಾಕಿ ಮತ್ತು ಬಾಸ್ಕೆಟ್ಬಾಲ್ ಆಡುವವರ ಸಂಖ್ಯೆ 29 ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ ಆಡುವವರ ಸಂಖ್ಯೆ 28 ಅಂತೇಳಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಇಲ್ಲಿ ಮೊದಲನೇದಾಗಿ ಕಂಡು ಹಿಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ
3 ಆಟಗಳನ್ನು ಆಡುವವರ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗಿದೆ. ಸೊ 3 ಆಟವನ್ನು ಆಡುವವರ ಸಂಖ್ಯೆಯನ್ನು ಯಾವ ರೀತಿ ಕಂಡುಹಿಡ್ತೀವಿ? ಸೊ ಮೊದಲು ವೈಯಕ್ತಿಕವಾಗಿ ಅಂತಂದರೆ ಫುಟ್ಬಾಲ್ ಆಟ ಆಡುವವರು, ಹಾಕಿ ಆಟ ಆಡುವವರು ಮತ್ತು ಬಾಸ್ಕೆಟ್ಬಾಲ್ ಆಟ ಆಡುವವರ ಸಂಖ್ಯೆಗಳನ್ನ ಕೂಡಿಸ್ಕೋಬೇಕು. ಅಂತಂದರೆ 49, 53, 62 ಇವುಗಳನ್ನ ಕೂಡಿಸ್ಕೋಬೇಕು. ಇವುಗಳನ್ನ ನಾವು ಕೂಡಿಸ್ಕೊಂಡಾಗ 164 ಇದರ ಸರಿಯಾದಂತಹ ಉತ್ತರ ಬರುತ್ತದೆ. ಅಂತಂದರೆ 3 ಆಟಗಳನ್ನು ಕೂಡಿಸಿದಾಗ 164 ಆಗುತ್ತದೆ. ಅದೇ ರೀತಿ 2 ಆಟಗಳನ್ನು ಆಡುವವರು, ಉದಾಹರಣೆಗೆ ಈಗ ಫುಟ್ಬಾಲ್ ಮತ್ತು ಹಾಕಿ ಆಟ ಆಡುವವರು 27 ಇದ್ದಾರೆ. ಸೊ ಇಲ್ಲಿ ಕಾಮನ್ ಆಗಿ ಬರ್ತಕ್ಕಂಥ ಅವುಗಳನ್ನು ಕೂಡಿಸ್ಕೋಬೇಕು. ಅಂತಂದರೆ 27, 28, 29 ಇವುಗಳನ್ನ ಕೂಡಿಸ್ಕೊಂಡಾಗ ಇದರ ಉತ್ತರ 84 ಆಗುತ್ತದೆ. ಸೊ ಈಗ ಏನು ಮಾಡಬೇಕು ನಾವಿಲ್ಲಿ? ನಾವು 164ರಲ್ಲಿ 84ಅನ್ನು ಕಳಿಬೇಕು. ಸೊ ಉತ್ತರ 80 ಬರುತ್ತದೆ. ಈಗ ಏನು ಮಾಡಬೇಕು? ಒಟ್ಟು ಅಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆ, ಒಟ್ಟು ಕಾಲೇಜಿನಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 100 ಇದೆ. ಆದರೆ ಇದರಲ್ಲಿ ನಾವು 5 ಜನರನ್ನು ತೆಗಿಬೇಕು. ಯಾಕಂತಂದರೆ 5 ಜನರು ಯಾವುದು ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ನಮಗೆ ಇರ್ತಕ್ಕಂತಹ ಒಟ್ಟು ವಿದ್ಯಾರ್ಥಿಗಳು ನೋಡುವವರು ಅಂತಂದರೆ ಫುಟ್ಬಾಲ್, ಹಾಕಿ, ಬಾಸ್ಕೆಟ್ಬಾಲ್ ನೋಡುವವರು ಒಟ್ಟು 95. ಈಗೇನು ಮಾಡಬೇಕು? 95 ನೋಡುವವರಲ್ಲಿ 80 ಜನವನ್ನು ನಾವು ತೆಗೆದಿವೆ ಅಂತಂದ್ರೆ ಬರ್ತಕ್ಕಂತಹ ಉತ್ತರ 15. ಇದು 3 ಆಟವನ್ನು ನೋಡುವವರ ಸಂಖ್ಯೆ. ಅದನ್ನು ನಾವು ಇಲ್ಲಿ ನಡುವೆ ಬರ್ಕೋಬೇಕು. ಸೊ 3 ಆಟವನ್ನು ನೋಡುವವರ ಸಂಖ್ಯೆ 15. ಈಗೇನು ಮಾಡ್ಕೋಬೇಕು? ನೆಕ್ಸ್ಟ್ ಈಗಿಲ್ಲಿ ಫುಟ್ಬಾಲ್ ಆಟದ ಸರ್ಕಲ್ದಲ್ಲಿ 27 ಇದೆ, 49 ಇದೆ, 27 ಇದೆ, 15 ಇದೆ, 28. ಸೊ ಈ ಎಲ್ಲ ಸಂಖ್ಯೆಗಳು ಬರ್ತಾ ಇವೆ. ಸೊ ಈಗ ಏನು ಮಾಡ್ಕೋಬೇಕು? ಈ 28 ಸಂಖ್ಯೆ 27 ಏನು ಸಂಖ್ಯೆ ಇದೆ ಇದರಲ್ಲಿ ನಾವು 15ಅನ್ನು ಕಳಿಬೇಕು. ಯಾಕಂತಂದರೆ ಆಲ್ರೆಡಿ 15 ನಾವು ಇಲ್ಲಿ ಕಾಮನ್ ಆಗಿ ಬರೆದಿದ್ದೇವೆ. ಸೊ ಆದ್ದರಿಂದ 27ರಲ್ಲಿ 15ಅನ್ನು ನಾವು ಕಳೆದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 12 ಆಗುತ್ತದೆ. ಸೊ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 12. ಅದೇ ರೀತಿ ಎಲ್ಲವುಗಳನ್ನ 15ರಲ್ಲಿ ಕಳೀತಾ ಹೋಗಬೇಕು. 28ರಲ್ಲಿ 15ಅನ್ನು ಕಳಿಬೇಕು. ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 13 ಆಗುತ್ತದೆ. ಅದೇ ರೀತಿ 29ರಲ್ಲಿ 15ಅನ್ನು ಕಳಿಬೇಕು. ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 14 ಆಗುತ್ತದೆ. ಸೊ ಈಗ ಏನು ಮಾಡ್ಕೋಬೇಕು? ನೆಕ್ಸ್ಟ್ ಇಲ್ಲಿ ಫುಟ್ಬಾಲ್ ಮತ್ತು ಹಾಕಿ ಅಷ್ಟೇ ಆಟ ಆಡುವವರ ಸಂಖ್ಯೆ ಎಷ್ಟಿದೆ? 12 ಇದೆ. ಹೌದಾ? ಫುಟ್ಬಾಲ್ ಮತ್ತು ಹಾಕಿ ಆಟವನ್ನು ಅಷ್ಟೇ ಆಟ ಆಡುವವರ ಸಂಖ್ಯೆ 12 ಇದೆ. ಅದೇ ರೀತಿ ಹಾಕಿ ಮತ್ತು ಆಟ ಆಡುವವರಲ್ಲ, ನೋಡುವವರ ಸಂಖ್ಯೆ 12 ಇದೆ. ಅದೇ ರೀತಿ ಹಾಕಿ ಮತ್ತು ಬಾಸ್ಕೆಟ್ಬಾಲ್ ನೋಡುವವರ ಸಂಖ್ಯೆ ಎಷ್ಟಾಗಿದೆ? ಇಲ್ಲಿ 14 ಇದೆ. ಅದೇ ರೀತಿ ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ವನ್ನು ನೋಡುವವರ ಸಂಖ್ಯೆ ಎಷ್ಟಾಯ್ತು? 13 ಆಯ್ತು. ಸೊ ಈಗಿಲ್ಲಿ ಫುಟ್ಬಾಲ್ ಸರ್ಕಲ್ದಲ್ಲಿ 12, 15, 13. ಸೊ ಈ 3ಗಳನ್ನು ಏನು ಮಾಡಬೇಕು? ನಾವು ಈಗ ಕೂಡಿಸ್ಕೋಬೇಕು. ಈ 3ಗಳನ್ನು ಕೂಡಿಸಿ 49ರಲ್ಲಿ ಕಳೆದಾಗ ನಮಗೆ ಫುಟ್ಬಾಲ್ ಮಾತ್ರ ಆಟವಾಡುವವರ ಸಂಖ್ಯೆ ಸಿಗ್ತೈತಿ. ಸೊ ಈಗಿಲ್ಲಿ 12, 15 ಮತ್ತು 13ಅನ್ನು ಕೂಡಿಸಿದಾಗ ಎಷ್ಟಾಗುತ್ತದೆ? 12, 13 ಮತ್ತು 15ಅನ್ನು ಕೂಡಿಸಿದಾಗ ಒಟ್ಟು ಎಷ್ಟಾಗುತ್ತದೆ? 40 ಆಗುತ್ತದೆ. ಸೊ ಅದನ್ನು ನಾವಿಲ್ಲಿ 49ರಲ್ಲಿ 40ಅನ್ನು ಕಳೆದಾಗ ಬರುವಂತಹ ಉತ್ತರ 9. ಸೊ ಈ ಬಂದಿರತಕ್ಕಂತಹ 9 ಉತ್ತರ ಏನಿದು? ಓನ್ಲಿ ಫುಟ್ಬಾಲ್ ಆಟವನ್ನು ನೋಡುವವರ ಸಂಖ್ಯೆ. ಸೊ ಈ ರೀತಿ ನಾವು ಮಾಡ್ಕೊತ ಹಾಕಿ ನೋಡಲಿಕ್ಕೆ ಹಾಕಿ ಅಷ್ಟೇ ನೋಡುವವರ ಸಂಖ್ಯೆಯನ್ನು ಯಾವ ರೀತಿ ಕಂಡು ಹಿಡಿಬೇಕು? ಈಗ ಇಲ್ಲಿ 14, ಆಮೇಲೆ 12, ಆಮೇಲೆ 15ಅನ್ನು ಏನು ಮಾಡ್ಕೋಬೇಕು? ಕೂಡಿಸಿ 53ರಲ್ಲಿ ಕಳೆದಾಗ ಹಾಕಿಯವರ ಸಂಖ್ಯೆ ಸಿಗುತ್ತದೆ. ಹಾಕಿ ಅಷ್ಟೇ ನೋಡುವವರ ಸಂಖ್ಯೆ 12 ಬರುತ್ತದೆ. ಅದೇ ರೀತಿ ಬಾಸ್ಕೆಟ್ಬಾಲ್ ನೋಡುವವರ ಸಂಖ್ಯೆ 20 ಬರುತ್ತದೆ. ಸೊ ಈ ರೀತಿ ಕಳೆದಾಗ ಈಗ ಏನು ಮಾಡ್ಕೋಬೇಕು? ನಾವು ಇವುಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ನಾವು ಟಿಕ್ ಮಾರ್ಕ್ ಮಾಡ್ಕೋಬೇಕು. ಸೊ ಇದಕ್ಕೆ ಮೊದಲನೇ ಅಂದರೆ 72ನೇ ಪ್ರಶ್ನೆ, ಎಷ್ಟು ಜನ ವಿದ್ಯಾರ್ಥಿಗಳು ಕೇವಲ ಫುಟ್ಬಾಲ್ ಆಟವನ್ನು ನೋಡಲು ಇಷ್ಟಪಡುತ್ತಾರೆ ಅಂತ ಇದೆ. ಸೊ ಇಲ್ಲಿ ನಮಗೆ ಆಲ್ರೆಡಿ ಉತ್ತರ ಬಂದಿದೆ. ಆಪ್ಷನ್ ಬಿದಲ್ಲಿ ಅದಕ್ಕೆ ಉತ್ತರ ಇದೆ. ಆಪ್ಷನ್ ಬಿ 9 ಅಂಥೇಳಿ. ಸೊ ನೆಕ್ಸ್ಟ್ ಪ್ರಶ್ನೆ. ಸೊ ಈಗ ಇದನ್ನು ನಾನು ಅಳಕಿಸ್ತಾ ಇದ್ದೀನಿ. ನೀವು ಬೇಕಾದರೆ ಅದನ್ನು ನಿಮ್ಮ ಬುಕ್ದಲ್ಲಿ ರೆಫರೆನ್ಸ್ಗೋಸ್ಕರ ಬರ್ಕೋಬಹುದು, ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ. ಈಗ ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ.
ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಆಟಗಳನ್ನು ನೋಡಲು ಇಷ್ಟಪಡುತ್ತಾರೆ? ಸೊ ನಡುವಿನ ಸಂಖ್ಯೆ ನಮ್ಮ ವೆನ್ ಡಯಾಗ್ರಾಮ್ದಲ್ಲಿ ಬಂದಿರತಕ್ಕಂಥ ನಡುವಿನ ಸಂಖ್ಯೆ 15 ಇತ್ತು. ಸೊ ಇದಕ್ಕೆ ಆಪ್ಷನ್ ಬಿ 15 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಎಷ್ಟು ಜನ ವಿದ್ಯಾರ್ಥಿಗಳು ಮೇಲೆ ನೀಡಿರುವ ಆಟಗಳಲ್ಲಿ ಕೇವಲ ಒಂದು ಆಟವನ್ನು ನೋಡಲು ಇಷ್ಟಪಡುತ್ತಾರೆ? ಅಂತಂದರೆ ಈಗ ಫುಟ್ಬಾಲ್ 9, ಹಾಕಿ 12, ಅದೇ ರೀತಿ ಬಾಸ್ಕೆಟ್ಬಾಲ್ 20. ಸೊ ಇವು ಮೂರುಗಳನ್ನು ಕೂಡಿಸಿದಾಗ ಉತ್ತರ ಬರುವುದು ಆಪ್ಷನ್ ಎ 41. ಸೊ ಈ ರೀತಿ ಈ ಲೆಕ್ಕಗಳನ್ನು ಬಿಡಿಸ್ಬೋದು ನಾವು. ಮುಂದಿನ ಪ್ರಶ್ನೆ 75ನೇ ಪ್ರಶ್ನೆ, ಅಶೋಕ ರಾಜನನ್ನು ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಹೆಸರು ಯಾವುದು ಅಂತ ಇದೆ. ಇದಕ್ಕೆ ಆಪ್ಷನ್ ಡಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಂಥೇಳಿ. ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ, ಗೌತಮ ಬುದ್ಧನ ಜೀವನದ ಬಗ್ಗೆ ರಚಿತ ಬುದ್ಧ ಚರಿತದ ಲೇಖಕರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಶ್ವಘೋಷ. ನೆಕ್ಸ್ಟ್ ಪ್ರಶ್ನೆ 77ನೇ ಪ್ರಶ್ನೆ, ಅಮಿತ್, ಅಜಯ್ ಮತ್ತು ಆಕಾಶ್ ಇವರ ವಯಸ್ಸಿನ ಮೊತ್ತವು 80 ವರ್ಷಗಳು. ಅಂತಂದರೆ 3 ಜನರ ವಯಸ್ಸುಗಳನ್ನು ಕೂಡಿಸಿದಾಗ 80 ಆಗುತ್ತದೆ. 3 ವರ್ಷಗಳ ಹಿಂದೆ ಅಂತಂದರೆ ಈ 3 ಜನರಲ್ಲಿ ಏನು ಮಾಡ್ಕೋಬೇಕು, ನಾವು 3 ವರ್ಷಗಳನ್ನು ಕಳಿಬೇಕು. ಅಂತಂದರೆ 3 ಜನರ 3 ವರ್ಷಗಳನ್ನು ಕಳೆದಾಗ ಅಂತಂದರೆ 80ರಲ್ಲಿ 9 ವರ್ಷವನ್ನು ಕಳಿಬೇಕು. 80ರಲ್ಲಿ 9ನ್ನು ಕಳೆದಾಗ 71. ಬಹಳ ಈಸಿ ಇರ್ತಕ್ಕಂಥ ಪ್ರಶ್ನೆ, ಆಪ್ಷನ್ ಎ 71 ಇದಕ್ಕೆ ಸರಿಯಾದಂಥ ಉತ್ತರ. 78ನೇ ಪ್ರಶ್ನೆ, ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವುದನ್ನು ವ್ಯವಹರಿಸುತ್ತದೆ? ಆಪ್ಷನ್ ಡಿ ಸಾರ್ವಜನಿಕ ಆಡಳಿತ. ಮುಂದಿನ ಪ್ರಶ್ನೆ 79ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನವನ್ನು ಯಾರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು? ಆಪ್ಷನ್ ಡಿ WC ಬ್ಯಾನರ್ಜಿ. 80ನೇ ಪ್ರಶ್ನೆ, ಮೊಘಲ್ ಸಿಂಹಾಸನದ ಉತ್ತರಾಧಿಕಾರಿ ದಾರಾ ಶಿಕೋಹ್ ಅವರನ್ನು ಯಾರು ಸೋಲಿಸಿದರು? ಆಪ್ಷನ್ ಎ ಔರಂಗಜೇಬ್. 81ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ಯಾವ ಭಾರತೀಯ ಬೃಹತ್ ಆಂದೋಲನವು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ದಾಂಡಿ ಮಾರ್ಚ್ನಿಂದ ಪ್ರಾರಂಭವಾಗಿತ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕಾನೂನು ಅಸಹಕಾರ ಚಳುವಳಿ. 82ನೇ ಪ್ರಶ್ನೆ, ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು? ಆಪ್ಷನ್ ಬಿ 1911ರಲ್ಲಿ. 88ನೇ ಪ್ರಶ್ನೆ, ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಂಡೆಯಲ್ಲಿವೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತುಂಗಭದ್ರಾ ನದಿ. 84ನೇ ಪ್ರಶ್ನೆ, ಬುದ್ಧರ, ಹಿಂದೂಗಳ ಮತ್ತು ಜೈನರ ಬಂಡೆಗಳನ್ನು ಕತ್ತರಿಸಿ ಮಾಡಿದ ಗುಹೆಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಒಟ್ಟಿಗೆ ಇವೆ? ಆಪ್ಷನ್ ಎ ಅಜಂತಾದಲ್ಲಿ ಇವೆ. 85ನೇ ಪ್ರಶ್ನೆ, ಭಾರತೀಯ ಕಾಂಗ್ರೆಸ್ಸಿನ ಮಧ್ಯಮ ಬಣವು ಬ್ರಿಟಿಷರೊಂದಿಗೆ ವ್ಯವಹರಿಸಲು 3P ಅನ್ನು ನಂಬುತ್ತದೆ. 3Pನ ಸಂಕ್ಷೇಪಣ ರೂಪ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪ್ರೇಯರ್, ಪಿಟಿಷನ್ ಮತ್ತು ಪ್ರೊಟೆಸ್ಟ್. ಮುಂದಿನ ಪ್ರಶ್ನೆ 86ನೇ ಪ್ರಶ್ನೆ, ಕಾಂಬೋಡಿಯಾದಲ್ಲಿರುವ ಅಂಗೋರ್ ವಾಟ್ ದೇವಾಲಯವು ಯಾವುದಕ್ಕೆ ಸಮರ್ಪಿಸಲಾಗಿದೆ ಅಂತ ಹೇಳಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಷ್ಣುವಿನಿಗೆ. 87ನೇ ಪ್ರಶ್ನೆ, ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳ ಗುಂಪಿನ ಹೆಸರಿನ ಅರ್ಥ ಎಂದರೆ ಕಾಲುಗಳ ಬಳಿ ಮಲಗುವುದು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉಪನಿಷತ್ಗಳು. 88ನೇ ಪ್ರಶ್ನೆ, ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾ ಜನಪದಗಳು ಎಷ್ಟು ಸಂಖ್ಯೆಯಲ್ಲಿವೆ? ಆಪ್ಷನ್ ಬಿ 16 ಸಂಖ್ಯೆಯಲ್ಲಿ ಇವೆ. 89ನೇ ಪ್ರಶ್ನೆ, ವಿಜಯನಗರದ ಯಾವ ದೊರೆಯು ಗಜಬೇಟೆಗಾರ ಎಂಬ ಬಿರುದನ್ನು ಸ್ವೀಕರಿಸಿದರು ಅಂತ ಹೇಳಿದೆ. ಇದಕ್ಕೆ ಸರಿಯಾದಂಥ ಉತ್ತರ 2ನೇ ದೇವರಾಯ. 90ನೇ ಪ್ರಶ್ನೆ, ಬಹಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಅಲ್ಲಾವುದ್ದೀನ್ ಬಹಮನ್ ಶಾ. ಮುಂದಿನ ಪ್ರಶ್ನೆ 91ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಮಹಾತ್ಮ ಗಾಂಧಿಯವರು ಯಾರನ್ನು 1940ರ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಆಯ್ಕೆ ಮಾಡಿದರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಿನೋಬಾ ಭಾವೆ. 92ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ವಂದೇ ಮಾತರಮನ್ನು ಮೊದಲ ಬಾರಿಗೆ ಹಾಡಲಾಯಿತು? ಸೊ ಇದು
ಆಪ್ಷನ್ ಡಿ ಕಲ್ಕತ್ತಾ ಅಧಿವೇಶನದಲ್ಲಿ. ಸೊ ಇದು ನಡೆದಿರ್ತಕ್ಕಂಥದ್ದು 1896ರಲ್ಲಿ. 93ನೇ ಪ್ರಶ್ನೆ, ಸಿಂಧು ಕಣಿವೆ ನಾಗರಿಕತೆಯ ಜನರು ಯಾರನ್ನು ಪೂಜಿಸುತ್ತಾರೆ ಅಂತ ಹೇಳಿತ್ತು. ಸೊ ಇದಕ್ಕೆ ಆಪ್ಷನ್ ಎ ಪಶುಪತಿಯನ್ನು ಪೂಜಿಸುತ್ತಿದ್ದರು. 94ನೆಯ ಪ್ರಶ್ನೆ, UNHCRನ ಪೂರ್ಣ ರೂಪ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಅಂಥೇಳಿ. 95ನೇ ಪ್ರಶ್ನೆ, ಕೆಳಗಿನ ಯಾವ ಬ್ಯಾಂಕುಗಳು ಒಂದೇ ಘಟಕಕ್ಕೆ ವಿಲೀನಗೊಳ್ಳುವುದರಿಂದ ಭಾರತದ 2ನೇ ಅತಿ ದೊಡ್ಡ ಬ್ಯಾಂಕ್ ಆಗುತ್ತದೆ. ಆಪ್ಷನ್ಸ್ ಇದಕ್ಕೆ ಸರಿಯಾದಂಥದ್ದು ಎ PNB, OBC ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. 96ನೇ ಪ್ರಶ್ನೆ, ಭೌತಶಾಸ್ತ್ರದಲ್ಲಿ 2019ರ ನೊಬೆಲ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಕಂಡು ಹಿಡಿದಿದ್ದಕ್ಕಾಗಿ ನೀಡಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಶ್ವ ವಿಜ್ಞಾನ. ಸೊ ಈಗ 2020ರ ನೊಬೆಲ್ ಪ್ರೈಸನ್ನು ಅಕ್ಟೋಬರ್ 9ರಂದು ಅನೌನ್ಸ್ ಮಾಡಲಾಗುತ್ತದೆ. ಸೊ ಇದನ್ನು ಸಹ ತಪ್ಪದೇ ನೀವು ನೋಡಬೇಕು. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಹೆಸರುಗಳನ್ನು ನೆನಪಿಟ್ಕೋಬೇಕು. 97ನೇ ಪ್ರಶ್ನೆ, ನೊಮ್ಯಾಡಿಕ್ ಎಲಿಫೆಂಟ್ 2019 ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಅಭ್ಯಾಸವಾಗಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಂಗೋಲಿಯಾ. 98ನೇ ಪ್ರಶ್ನೆ, ವಿಶ್ವ ಪೋಸ್ಟ್ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದಿನ ಆಚರಿಸಲಾಗುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಕ್ಟೋಬರ್ 9. ಅಕ್ಟೋಬರ್ 10ರಂದು ನಮ್ಮ ಭಾರತ ದೇಶದಲ್ಲಿ ಪೋಸ್ಟಲ್ ಡೇ ಅಂತ ಆಚರಣೆ ಮಾಡುತ್ತೇವೆ. ಇದು ನ್ಯಾಷನಲ್ ಪೋಸ್ಟಲ್ ಡೇ ಆಗಿದೆ ಅಕ್ಟೋಬರ್ 10, ಆದರೆ ಅಂತಾರಾಷ್ಟ್ರೀಯಲ್ಲಿ ಅಕ್ಟೋಬರ್ 9. 99ನೇ ಪ್ರಶ್ನೆ, ಯಾವ ಬ್ರಿಟಿಷ್ ಗವರ್ನರ್ ಭಾರತದಲ್ಲಿ ಗುಲಾಮಗಿರಿಯನ್ನು ರದ್ದುಪಡಿಸಿದರು. ಆಪ್ಷನ್ ಸಿ ಲಾರ್ಡ್ ಎಲ್ಲೆನ್ ಬೊರೋ. ಕೊನೆಯದಾದಂಥ ಪ್ರಶ್ನೆ 100ನೇ ಪ್ರಶ್ನೆ, ಸ್ವದೇಶಿ ಮತ್ತು ಬಹಿಷ್ಕಾರ ಘೋಷಣೆಗಳನ್ನು ಮೊದಲ ಬಾರಿಗೆ ಅಂಗೀಕರಿಸಲಾಗಿದ್ದು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಬಂಗಾಳದ ವಿಭಜನೆಯ ವಿರುದ್ಧ ಆಂದೋಲನ. ಸೊ ಬಂಗಾಳದ ವಿಭಜನೆ ಆಗಿರೋದು ಯಾವಾಗೂ 1905ರಲ್ಲಿ. ಸೊ ಮಿತ್ರರೇ, ಇಲ್ಲಿವರೆಗೆ ನಾವು ಡಿಸೆಂಬರ್ 1, 2019ರಲ್ಲಿ ಆಗಿರ್ತಕ್ಕಂಥ CAR DR ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿದ್ವಿ. ಸೊ ಈ ಕ್ವಶನ್ ಪೇಪರ್ ನಿಮಗೆ ಬಹಳ ಹೆಲ್ಪ್ಫುಲ್ ಆಗಲಿದೆ ಮುಂದಿನ ನಿಮ್ಮ CAR DR ಎಕ್ಸಾಮ್ಗೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಲೈಕ್ ಮಾಡಿ, ಅದರ ಜೊತೆಗೆ ಆದಷ್ಟು ನಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿ ನಿಮಗೆ ಹೇಳ್ತಾ, ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ನೀವು ನನಗೆ ಕೇಳಬೇಕಂದಿದ್ದರೆ ನನಗೆ ನೀವು ಕಮೆಂಟ್ಸನ್ನು ಮಾಡಬಹುದು. ನಾನು ಆದಷ್ಟು ಎಲ್ಲರಿಗೂ ಸಹ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಸೊ ಎಲ್ಲರಿಗೂ ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್.